ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ನಾಲಿಗೆಗೆ ರುಚಿ ರುಚಿ, ನಾಸಿಕಕ್ಕೆ ಘಮ ಘಮ, ಸವಿ ಸಮಾಗಮ ಬಲೆ ಬೊಂಬಾಟ್. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ, ಸಿಕ್ಕರೆ ಬದುಕೆ ಬಲು ಬೊಂಬಾಟ್. ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ನಳಿನಿ ಪಾಕ ನಳನ ಪಾಕ, ಸವಿ ರುಚಿಯಲ್ಲಿ ತಮಕ. ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ. ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಯಾಕಪ್ಪ ಹೀಗೆ ಬಿಡಿಸಿ ಬಿಡಿಸಿ ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಈಗ ತಾನೇ ಅದು ಯಾವುದೋ ಒಂದು ಭಾಷಣ ಕೇಳ್ಕೊಂಬಂದಿರಿ. ಕೊರೆದ್ರು 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 ಕೊರೆದ್ರು, ಅಬ್ಬಬ್ಬಾ, ನಾವು ವಾಚ್ ನೋಡಿ ನೋಡಿ ಸುಸ್ತಾಗ್ಬಿಟ್ಟೆ. ಅದೇ ಗುಂಗು, ಅದಕ್ಕೆ ಹಾಗೆ ಮಾತಾಡ್ತಿದ್ದೆ, ಬೇಜಾರು ಮಾಡ್ಕೊಬೇಡಿ. ಎನಿವೆ, ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇ ಭಾಗದಲ್ಲಿ ನಾನು ಹೊರಗಡೆ ಹೋಗಿ ಬೇರೆಯವ್ರು ಮಾಡಿದಂಥ ಬೊಂಬಾಟ್ ಭೋಜನವನ್ನು ತಿನ್ನಬೇಕು, ಅದ್ರ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಡಬೇಕು. ಸೊ ಬನ್ನಿ, ಈಗ ಹೊರಗಡೆ ಹೋಗೋಣ, ತಿನ್ನೋಣ. ತುಂಬ ಹೊಟ್ಟೆ ಹಸಿತೈತೆ. ಓಕೆ, ಇವತ್ತು ನಾನು ಎಲ್ಲಿ ಹೋಗ್ತೀನಿ, ಏನು ತಿಂತೀನಿ ಅಂತ ತಿಳ್ಕೊಳ್ಳೋ ಕಾತರ ನಿಮಗಿದ್ರೆ ನೀವು ನನ್ನ ಹಿಂದೆ ಬರಬೇಕು. ಫಾಲೋ ಮೈ, ಲೆಟ್ ಅಸ್ ಸ್ಟಾರ್ಟ್ ನಮ್ಮೂರ ಊಟ. ನಮ್ಮೂರ ಊಟಕ್ಕೆ ಇವತ್ತು ನಾನು JC ರೋಡಿಗೆ ಬಂದಿದ್ದೀನಿ. JC ರೋಡು ರವೀಂದ್ರ ಕಲಾಕ್ಷೇತ್ರದ ಹತ್ರ ಒಂದು ಹೋಟ್ಲಿದೆ, ತುಂಬ ಹಳೆ ಹೋಟ್ಲು. ಇನ್ಫ್ಯಾಕ್ಟ್ ನಾನು ಕಾಲೇಜಲ್ಲಿದ್ದಾಗ ಇಲ್ಲಿ ನಾಟಕಗಳು ಮಾಡುವಾಗ ಇಲ್ಲಿ ಬಂದು ತಿಂಡಿ ತಿಂತಿದ್ದೆ. ಆವಾಗಿಂದ ಇವಾಗವರೆಗೂ ಅದೇ ಥರ ಮೇಂಟೈನ್ ಮಾಡಿದ್ದಾರೆ. ಟೇಸ್ಟು ಭಾಳ ಚೆನ್ನಾಗಿರುತ್ತೆ. ಈ ಏರಿಯಾಗೆ ಬಂದಾಗ ಇಲ್ಲಿ ತಿಂಡಿ ತಿನ್ನೋಕ್ಕೆ ಒಂದು ಒಳ್ಳೆಯ ಜಾಗ. ಅಂದರೆ ಈ JC ರೋಡಿಗೆ ಬಂದಾಗ, ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದಾಗ ಒಳ್ಳೆ ತಿಂಡಿ ತಿನ್ನಬೇಕು ಅಂದರೆ ಈ ಹೋಟ್ಲ್ ಬರುತ್ತೆ. ಪುಟ್ಟ ಹೋಟ್ಲಾದರೂ ತುಂಬ ಚೆನ್ನಾಗಿದೆ. ನೋಡಿ, ಇದೇ ನಾನು ಹೇಳಿದ್ದು ಜಯಂತಿ ವಿಲಾಸ್ ಅಂತ ಹೋಟ್ಲು. ಆ್ಯಕ್ಚುಲಿ ನೀವು JC ರೋಡಿಗೆ ಬಂದರೆ, ರವೀಂದ್ರ ಕಲಾಕ್ಷೇತ್ರಕ್ಕೆ ಯಾವ್ದಾದ್ರು ಪ್ರೋಗ್ರಾಮಿಗೆ ಬಂದರೆ ಅಥವಾ ನಯನಾಗಿ ಯಾವ್ದಾದ್ರು ಪ್ರೋಗ್ರಾಮಿಗೆ ಬಂದರೆ ಎದುರುಗಡೆನೇ ಇದೆ ಇದು ಜಯಂತಿ ವಿಲಾಸ್ ಅಂತ. ತುಂಬ ಹಳೆ ಹೋಟ್ಲು. ಇಲ್ಲಿ ಖಾಲಿ ದೋಸೆ ತುಂಬ ಚೆನ್ನಾಗಿರುತ್ತೆ, ರವೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ, ಖರ್ಜೂರದ ಲಾಡು. ಓಕೆ, ಇವನ್ನೆಲ್ಲ ಟೇಸ್ಟ್ ಮಾಡ್ತೀನಿ, ಬನ್ನಿ. ಓಕೆ, ಇದು ಜಯಂತಿ ವಿಲಾಸ್ನ ಸರ್ವಿಸ್ ವಿಂಗು. ಆ್ಯಕ್ಚುಲಿ ಕೆಳಗಡೆ ಸೆಲ್ ಸರ್ವಿಸ್ ಇದೆ, ಅಂದರೆ ಬೇಗ ತಿನ್ಕೊಂಡು ಹೋಗೋದಕ್ಕೆ ಸೆಲ್ ಸರ್ವಿಸ್ ಇದೆ. ಮೇಲ್ಗಡೆ ಮೆಜನೈನಲ್ಲಿ ಒಂದು ಸಣ್ಣದಾಗೆ ಒಂದು ಸೀಟ್ಗಳು ಹಾಕಿ ಸರ್ವಿಸ್ ವಿಂಗ್ ಮಾಡಿದ್ದಾರೆ. ಇದೆಲ್ಲ ರೀಸೆಂಟಾಗಿ ಮಾಡಿರೋದು. ನಾವು ನಾಟಕ ಮಾಡೋಕ್ಕೆ ಬರುವಾಗ ಸುಮಾರು ಒಂದು 25-30 ವರ್ಷದ ಹಿಂದೆ ಇವೆಲ್ಲ ಇರಲಿಲ್ಲ, ಒಂದೇ ಫ್ಲೋರ್ ಇತ್ತು. ಸೊ ಈಗ ಇಲ್ಲಿ ಸರ್ವಿಸ್ ವಿಂಗ್ ಕೂಡ ಮಾಡಿದ್ದಾರೆ. ಇಲ್ಲಿ ಅವಾಗಿಂದಲೂ ಕೂಡ ಖಾಲಿ ದೋಸೆ ಭಾಳ ಫೇಮಸ್ಸು. ಸೊ ಇವಾಗ ನಾನು ಇಲ್ಲಿ ತಿಂಡಿ ತಿನ್ನೋಣ. ಬಾರಪ್ಪ, ಯಾರಿದ್ದೀರಾ ಅಣ್ಣ? ನನಗೆ ಒಂದು ಪ್ಲೇಟ್ ಖಾಲಿ ದೋಸೆ, ಫಸ್ಟ್ ಒಂದು ರವೆ ಇಡ್ಲಿ ತಾವ, ಒಂದು ರವೆ ಇಡ್ಲಿ, ಒಂದು ಪ್ಲೇಟ್ ಖಾಲಿ ದೋಸೆ, ಆಮೇಲೆ ನಿಮ್ಮ ಖರ್ಜೂರದ ಲಾಡು ಬರುತ್ತಲ್ಲ ಅದೊಂದು ಲಾಡು. ಓಕೆ, ಖರ್ಜೂರದ ಫಸ್ಟೇ ತಿಂದ್ಬಿಟ್ಟ. ಇದು ತಿಂದ್ಬಿಟ್ರೆ ಹೊಟ್ಟೆ ತುಂಬಿಡುತ್ತೆ, ಅದು ತಗೊಂಬ, ಆಮೇಲೆ ತಿಂತೀನಿ. ಯಾವಾಗಲೂ ಅಷ್ಟೇ, ಫಸ್ಟ್ ಸ್ವೀಟ್ ತಿನ್ನಬಾರ್ದು. ಫಸ್ಟ್ ಸ್ವೀಟ್ ತಿಂದ್ಬಿಟ್ರೆ ಹೊಟ್ಟೆ ತುಂಬಿಬಿಡುತ್ತೆ. ಸ್ವೀಟ್ ಏನಾದರೂ ಒಂದು ಚೂರು ಬಾಯಿಗೆ ಹಾಕೋಬೇಕು, ಅದೊಂಥರ ಅಪಿಟೈಸರ್ ಇರೋದಂಗೆ. ಯಾಕಂದರೆ ಈ ಸ್ವೀಟಲ್ಲಿ ಸಕ್ಕರೆ ಅಂಶ ಇರುತ್ತಲ್ಲ, ಈ ಸಕ್ಕರೆ ಅಂಶ ನಮ್ಮ ನಾಲ್ಗೆಯಲ್ಲೇ ಡಿಸಾಲ್ವ್ ಆಗಿಬಿಡುತ್ತೆ, ಡೈಜೆಸ್ಟ್ ಆಗಿಬಿಡುತ್ತೆ. ಸೊ ಅದು ಬ್ರೈನ್ಗೆ ಸಿಗ್ನಲ್ ಕಳಿಸುತ್ತೆ, ಊಟ ಬರ್ತಾಯಿದೆ ರೆಡಿ ಆಗಿರೋ ಅಂತ ಡೈಜೆಸ್ಟ್ ಸಿಸ್ಟಮ್ಗೆ ಬ್ರೈನ್ ಸಿಗ್ನಲ್ ಕಳಿಸುತ್ತೆ. ಸೊ ಹೊಟ್ಟೆಗಿಟ್ಟೆ ಎಲ್ಲ ಡೈಜೆಸ್ಟ್ ಜ್ಯೂಸ್ ರಿಲೀಸ್ ಮಾಡುತ್ತೆ. ಸೊ ಹಾಗಾಗಿ ಫಸ್ಟ್ ಒಂದು ಚೂರು ತಿನ್ನಬೇಕು. ಇದು ಎದುರುಗಡೆ ಇದ್ದಾಗ ತಿಂದಿರೋಕ್ಕಾಗಲ್ಲ, ಸುಮ್ಮನೆ ಒಂದು ಪೀಸ್ ತಿಂತೀನಿ, ನನ್ನ ಡೈಜೆಸ್ಟಿವ್ ಸಿಸ್ಟಮ್ ಅಲರ್ಟ್ ಆಗೋಕ್ಕೆ. ಚೆನ್ನಾಗಿ ಖರ್ಜೂರ ಹಾಕಿದರೆ ಖರ್ಜೂರದ ಗಮ್ಮಂದು ಬರ್ತಾಯಿದೆ. ಸೂಪರ್ ಆಗಿದೆ.